ಏನಪ್ಪ MLA ಅಂತಂದ್ರೆ ಹಿಂಗೆ ತೆಗೆದುಕೊಂಡಿದ್ದೆ. ಈಗ ನಮ್ಮ ಪರಿಸ್ಥಿತಿ ಟಿವಿಲಿ ನಮ್ಮನ್ನೆಲ್ಲ ತೋರಿಸ್ತಾ ಇದ್ದು ನೋಡಿದ್ರೆ ಅವ್ನು ಬೇಲು, ಇವನ್ ಜೈಲು, ಇವನ್ ದುಡ್ಡು, ಇವನ್ ಕಾಸು ನೋಡಿದ್ರೆ ನಮ್ಮನ್ನ ಕಳ್ಳ 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 ಅಂತ ಕರೀತಾ ಇದ್ದಾರೆ. ಈಗ ತಮ್ಮ ಒಂದು ಇಡಿ ಕೇಸಲ್ಲಿ ತಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದೀರಾ ಅಂದರೆ ವ್ಯವಸಾಯ ಮಾಡಿ ತಾವು ಇಷ್ಟೊಂದು ಸಂಪಾದನೆ ಮಾಡಿದ್ದೀರಾ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಸೊ ಈ ತಾವು ಯಾವ ಥರ ವ್ಯವಸಾಯ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದೀರಾ, ಈ ವ್ಯವಸಾಯದ ಮಾದರಿನ ರಾಜ್ಯದ ಮತ್ತು ದೇಶದ ಎಲ್ಲ ರೈತರಿಗೆ ತಿಳಿಸ್ಕೊಟ್ರೆ ಅವರು ತಮ್ಮ ಥರ ಮುಂದೆ ಬರ್ಬೋದಲ್ಲ ಅಂತ ಒಂದು. ಬನ್ನಿ ನನ್ನ ಹತ್ರ ಒಂದು 6 ತಿಂಗಳು ಟ್ರೈನಿಂಗ್ ತಗೊಳ್ಳಿ. ಅದು ಬೇಡ, ರೈತರಿಗೆ ಕೊಟ್ಟರೆ ಸಾಕು. ರೈತರಿಗೆ ಮಾಧ್ಯಮದ ಮೂಲಕ ನೀವು ರೈತರಿಗೆ ನೀವು ಬನ್ನಿ, ನಾನು ಕನಕಪುರದಲ್ಲಿ ತಾಲೂಕಲ್ಲಿ ನೀವು ನೋಡಿ ಸರ್. ನಾವು ರಾಜ್ಯ ಮತ್ತು ದೇಶದ ಬಗ್ಗೆ ಮಾತಾಡ್ತೀವಿ. ತಾವು ಮುಂದಿನ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿರೋರು. ನಿಮ್ಮ ಪಾರ್ಟಿ ಲೀಡರ್ಗಳು ತೆಗಿರಿ, ನಿಮ್ಮ ಪಾರ್ಟಿ ಯಡಿಯೂರಪ್ಪನವ್ರು ತೆಗಿರಿ, ಬೇರೆ ಲೀಡರ್ಗಳು ತೆಗಿರಿ, ಅವ್ರದ್ದೆಲ್ಲ ಡೀಟೇಲ್ಗೆ ಹೋಗಿ. ಅವ್ರು ಹೆಂಗೆ ಮಾಡೋರೆ ನಾನು ಹಂಗೆ ಮಾಡಿರೋದು. ಅವ್ರು ಹೆಂಗೆ ಮೇಲೆ ಬಂದವರಲ್ಲ ಹಂಗೆ ನಾನು ಬಂದಿದ್ದೀನಿ.